ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗುತ್ತೆ. ಇವತ್ತೇ ಪ್ರಕಟವಾಗಲಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ. ರಾಜ್ಯ ಸರ್ಕಾರದ ಸಾಕಷ್ಟು ಗೊಂದಲದ ನಡುವೆ ನಡೆದಿದ್ದಂಥ ಎಸ್ಎಸ್ಎಲ್ಸಿ ಪರೀಕ್ಷೆ 625 ಬದಲಾಗಿ 525 ಅಂತ ಹೇಳಿ ಕೋರ್ಟ್ನಿಂದ ಚಾಟಿ ಬೀಸಿಕೊಂಡು ಫೈನಲ್ ಆಗಿ 625 ಮಾರ್ಕ್ಸ್ಗಳಿಗೆ ಈಗ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡಿದೆ ರಾಜ್ಯ ಸರ್ಕಾರ. ತೃತೀಯ ಭಾಷೆಯ ಗ್ರೇಡ್ ಬದಲಿಗೆ ಅಂಕದಲ್ಲೇ ರಿಸಲ್ಟ್. ಕೋರ್ಟ್ ಆದೇಶದಂತೆ ಅಂಕ ಕೊಡುವಂಥ ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪರಿಂದ ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ನಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಸಚಿವರು. ನಾಳೆ ಪ್ರಕಟವಾಗಬೇಕಿದ್ದಂಥ ಫಲಿತಾಂಶ ಒಂದು ದಿನದ ಮುಂಚಿತವಾಗಿಯೇ, ಅಂದರೆ ಇವತ್ತೇ ಪ್ರಕಟವಾಗ್ತಾ ಇದೆ. ಒಂದು ದಿನದ ಮೊದಲೇ ಎಲ್ಲವನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಮಾರ್ಕ್ಸ್ ಶೀಟ್ನೊಂದಿಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಮಧ್ಯಾಹ್ನ 12 ಗಂಟೆಗೆ ಪ್ರಕಟ ಮಾಡಲಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಸೊ ನಾಳೆ ಪ್ರಕಟ ಆಗಬೇಕಾಗಿತ್ತು ರಿಸಲ್ಟು, ಇವತ್ತೇ ಪ್ರಕಟ ಆಗ್ತಾ ಇದೆ. ಇನ್ನು ಅಧಿಕೃತ ವೆಬ್ಸೈಟ್ಗಳಲ್ಲೂ ಕೂಡ ಮಧ್ಯಾಹ್ನ 12 ಗಂಟೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಲಭ್ಯವಿರಲಿದೆ. ಅಧಿಕೃತ ವೆಬ್ಸೈಟ್ ಆಗಿರೋ ಅಂಥ ಕರ್ನಾಟಕ results.nic.in ನಲ್ಲಿ ಲಭ್ಯ ಇರುತ್ತೆ. ಇದರ ಜೊತೆಗೆ KSEAB ಮೊಬೈಲ್ ಆ್ಯಪ್ನಲ್ಲೂ ಕೂಡ ಫಲಿತಾಂಶ ಲಭ್ಯ ಇದೆ. ಡಿಜಿ ಲಾಕರ್ನಲ್ಲೂ ಮೊದಲ ಬಾರಿಗೆ ಅಂಕಪಟ್ಟಿ ಲಭ್ಯ ಇರುತ್ತೆ. ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗಳಿಗೂ ಕೂಡ ಫಲಿತಾಂಶ ಇದೆ. SMS ಮೂಲಕ ಫಲಿತಾಂಶವನ್ನು ನೋಡ್ಕೋಬೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ನಾಳೆ ಬರಬೇಕಾಗಿರುವಂಥ ರಿಸಲ್ಟ್ ಒಂದಿನದ ಮುಂಚಿತವಾಗಿ ಶಿಕ್ಷಣ ಇಲಾಖೆ ಘೋಷಣೆ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್. ಭರತ್. ಹೌದು ಮಧುಸೂದನ್, ಅಂದ್ರೆ SSLC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವ್ಯಾಲ್ಯೂಯೇಷನ್ ಕೂಡ ಮುಗಿದಿತ್ತು. ಆದ್ರೆ ಫಲಿತಾಂಶವನ್ನ ಏಪ್ರಿಲ್ 24ನೇ ತಾರೀಕು ಪ್ರಕಟಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಎಲ್ಲಾ ರೀತಿಯಾದ ಒಂದು ತಯಾರಿಯನ್ನ ನಡೆಸಿತ್ತು. ಆದ್ರೆ ಈ ನಡುವೆ ನ್ಯಾಯಾಲಯದಲ್ಲಿ ತೃತೀಯ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು ಏರ್ಪಟ್ಟಿದ್ವು. ಅಂದ್ರೆ ಗ್ರೇಡ್ ಕೊಡ್ಬೇಕಾ, ಮಾರ್ಕ್ಸ್ ಕೊಡ್ಬೇಕಾ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದ್ವು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಈಗ ಅಂತಿಮವಾಗಿ ಅಂಕವನ್ನೇ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ಹಾಗಾಗಿ ಈಗ ಶಿಕ್ಷಣ ಸಚಿವರು CM ಸಿದ್ದರಾಮಯ್ಯ ಅವರ ಅನುಮತಿಯ ಮೇರೆಗೆ ಈಗ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಕೊಡಬೇಕಾಗಿತ್ತು. ಆದ್ರೆ CM ಅವರು ಅನುಮತಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಶಿಕ್ಷಣ ಸಚಿವರು ಒಂದು ದಿನ ಮುಂಚಿತವಾಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಅಂಕವನ್ನೇ ಕೊಡ್ತಾ ಇದ್ದಾರೆ, ಗ್ರೇಡ್ ಅನ್ನ, ಅಂದ್ರೆ ತೃತೀಯ ಭಾಷೆಗೆ ಅಂಕವನ್ನೇ ಕೊಡ್ತಾ ಇದ್ದಾರೆ, ಗ್ರೇಡ್ ಅನ್ನ ಕೊಡ್ತಾ ಇಲ್ಲ. ಆದ್ರೆ ಅಂಕವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಶಿಕ್ಷಣ ಸಚಿವರು ಮಧ್ಯಾಹ್ನ 12 ಗಂಟೆಗೆ ನಾವು ಉತ್ತರವನ್ನ ಕೊಡ್ತೇವೆ, ರಿಸಲ್ಟ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಗೊಂದಲಗಳಿಗೂ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಅಧಿಕೃತ ವೆಬ್ಸೈಟ್ ನಲ್ಲಿ ಜೊತೆಗೆ ನೋಂದಾಯಿತ ಮೊಬೈಲ್ಗಳಿಗೆ SMS ಅಥವಾ ವಾಟ್ಸ್ಆಪ್ ಮುಖಾಂತರ ರಿಸಲ್ಟ್ ಅನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದಾಗಿದೆ. ಜೊತೆಗೆ ಅಂಕವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅಂದ್ರೆ ಗ್ರೇಸ್ ಮಾರ್ಕ್ಸ್, ಅಂದ್ರೆ ತೃತೀಯ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಸ್ ಮಾರ್ಕ್ಸ್ ಕೊಡೋದಾದ್ರೆ ಅದನ್ನು ಯಾವ ರೀತಿಯಾಗಿ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಕಾಡ್ತಾ ಇದೆ. ಒಟ್ಟಾರೆ ಮಧುಸೂದನ್, SSLC ಎಕ್ಸಾಮ್ ಬರೆದು ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಆದ್ರೆ ರಿಸಲ್ಟ್ ಪ್ರಕಟಣೆ ಮಾಡುವಂತಹ ಮಧ್ಯದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ರಿಂದ ಸಹಜವಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ತೃತೀಯ ಭಾಷೆ ವಿಚಾರದಲ್ಲಿ ಈಗಲೂ ಕೂಡ ಕ್ಲಾರಿಟಿ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳು ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ, ಪೋಷಕರು ಯಾವ ರೀತಿಯಾಗಿ ಅದನ್ನ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತ ಹೇಳಿದ್ರೆ ಆಕ್ಷೇಪಣೆಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸರ್ಕಾರ ಕೂಡ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ತರಾತುರಿಯಲ್ಲಿ ಎಕ್ಸಾಮ್ ನಡೀತಾ ಸಂದರ್ಭದಲ್ಲೇ ನಿರ್ಧಾರಗಳನ್ನು ತೆಗೆದುಕೊಂಡ್ರ. ಜೊತೆಗೆ ಕೋರ್ಟ್ ನಲ್ಲೂ ಕೂಡ ವಾದ ವಿವಾದಗಳಾಯಿತು. ಈಗ ಕೂಡ ಫಲಿತಾಂಶವನ್ನ ಒಂದು ದಿನ ಮುಂಚಿತವಾಗಿ ಇವರು ಘೋಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇದನ್ನೆಲ್ಲ ಶಿಕ್ಷಣ ಸಚಿವರು ಮಧ್ಯಾಹ್ನ 12 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ ಮೀಟ್ ನಲ್ಲಿ ಎಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೇನೆ ಅನ್ನೋ ಮಾದರಿಯಲ್ಲಿ ಅವರು ಹೇಳಿ ಈಗ ಸದ್ಯಕ್ಕೆ ಕಾಯ್ದಿರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.